ಹಾಯ್ ಫ್ರೆಂಡ್ಸ್, ನಾನು ಬಾಬಾ ಮಿರಾಕಲ್ಸ್ ಹೇಳಿದ್ನಲ್ಲ ಫಸ್ಟ್ ಸ್ವಲ್ಪ. ಇನ್ನೊಂದು ಮಿರಾಕಲ್ ನಡೆದಿದೆ ನಮ್ಮ ಲೈಫ್ನಲ್ಲಿ 11 ಇಯರ್ಸ್ ಬ್ಯಾಕ್. ಅದು ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅನಿಸ್ತಿತ್ತು, ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ ಹೇಳಬೇಕಾದ್ರೆ. ಆದರೆ ತುಂಬ ಲೈಫ್ಗೆ ಇದಾಗ್ತಾಯಿತ್ತು. ಅಷ್ಟು ದೊಡ್ಡ ಲೈಫ್ ಎಷ್ಟು ಸೇವ್ ಮಾಡಿದ್ರು, ಅಷ್ಟು ದೊಡ್ಡ ಮಿರಾಕಲ್ ನಡೆದಿತ್ತು. ಅದು ಹೇಳೋಣ ಅನಿಸಿತ್ತು ನಿಮಗೆ, ಹೇಳ್ತಾನೆ. 11 ಇಯರ್ಸ್ ಬ್ಯಾಕ್ ನಾವು ಶಿರಡಿ ಹೋಗಿದ್ವಿ. ಲೇಡೀಸ್ ಕ್ಲಬ್ ಇದೆ ನಮ್ಮ ಮೆಂಬರ್ಸು. ಲೇಡೀಸ್ ಕ್ಲಬ್ಬಿಂದ ನಾವು ಒಂದು 20 ಮೆಂಬರ್ಸ್ ಶಿರಡಿ ಹೋಗಿದ್ದೀವಿ. ಆವಾಗ ಲಲಿತಾ ಸಹಸ್ರನಾಮ ಗ್ರೂಪ್ನಲ್ಲಿನ ಮೆಂಬರು, ಅವ್ರ ಜೊತೆನೂ ಹೋಗ್ತಾಯಿರ್ತೀವಿ. ಒಂದು 500 ಮೆಂಬರ್ಸ್ ತನಕ ಕರ್ಕೊಂಡು ಹೋಗಿದ್ವಿ ಎಲ್ಲನೇ. ಆವಾಗ ಆ 20 ಮೆಂಬರ್ಸ್ ಹೋಗಿದ್ವಲ್ಲ, ಆ ಟೈಮ್ನಲ್ಲಿ ಫ್ರೈಡೇ ಈವ್ನಿಂಗ್ ಕರ್ನಾಟಕ ಎಕ್ಸ್ಪ್ರೆಸ್ನಲ್ಲಿ ಹೋಗಿದ್ವಿ. ಆಮೇಲೆ ನಾವೇನು ಸಂಡೇ ವಾಪಸ್ ಬೇಕಾಗಿತ್ತು. ಅವರು ಇನ್ನೂ ಇರ್ತೀನಿ, ಫಸ್ಟ್ ಟೈಮ್ ಹೋಗಿದ್ವಲ್ಲ ನೋಡ್ಕೊಂಡು ಬರ್ತೀವಂತ 18 ಮೆಂಬರ್ಸ್ ಅಲ್ಲೇ ಇದ್ದರು. ನಾನು ಮಾತ್ರ ನನ್ನ ಫ್ರೆಂಡ್ ಇಬ್ಬರು ಅರ್ಜೆಂಟ್ ಬರಬೇಕು ಮನೆಗೆ ಅಂತ ಅಷ್ಟೇ. ನಾವು ಹೋಗಿದ್ರೆ 1 ಡೇ ಸ್ಟೇ ಮಾಡ್ತೀವಿ. ಆವಾಗನ್ನ ಸೀಟ್ ಸಿಕ್ಕಿಲ್ಲ, 2 ಡೇಸ್ ಅಷ್ಟೇ ಹೋಗ್ತಾಯಿರ್ತೀವಿ ಬರ್ತಾಯಿರ್ತೀವಿ. ಆವಾಗ ಜಾಸ್ತಿನೇ ಆ ಥರ ಆಗಿ ಹೋಗಿದ್ವಿ. ಸ್ಯಾಟರ್ಡೇ ಆಫ್ಟರ್ನೂನ್ ಅಲ್ಲಿ ಸೇರಿದ್ವಿ, ದರ್ಶನಕ್ಕೆ ಹೋಗಿದ್ವಿ. ಆವಾಗ ಪೂಜಾರಿ ನನಗೊಂದು ಪೇಡ ಕೊಟ್ಟರು. ಆ ಪೇಡ ಏನು ಕೆಳಗಡೆ ಸ್ವಲ್ಪ ಕೊಟ್ಟಿದ್ನಿ ಅಲ್ಲಿರೋರಿಗೆ. ಆಮೇಲೆ ಕೈನಲ್ಲಿ ಇಟ್ಕೊಂಡಿದ್ನಿ, ಅದು ಎಲ್ಲೋ ಕೆಳಗಡೆ ಬಿದ್ದೋಗಿದೆ ಆ ಪೇಡ. ಯಾಕೆ ಇಷ್ಟು ಇದಕ್ಕೆ ನನಗೆ ಕರೆದು ಕೊಟ್ಟಿದ್ದರಲ್ಲ ಪೂಜಾರಿ, ಅಷ್ಟು ಜನದಲ್ಲಿ ಕೆಳಗಡೆ ಬಿದ್ದೋಗಿದೆಯಲ್ಲೆಲ್ಲೋ ಅಂತ ಬೇಜಾರಾಯಿತು. ಮತ್ತು ಸಾಯಂಕಾಲ ಇನ್ನೊಂದು ದರ್ಶನಕ್ಕೆ ಹೋಗಿದ್ದೀವಿ. ಆವಾಗ ಸೀಬೆಕಾಯಿ ಕೊಟ್ಟರು ಪೂಜಾರಿ ನನಗೆ ಕೊಟ್ಟರು. ನನಗೆ ಗೊತ್ತೂ ಇಲ್ಲ ಅವರು. ಆವಾಗ ದರ್ಶನ ಮಾಡ್ಕೊಂಡು ತುಂಬ ಖುಷಿ ಆಯಿತು. ಎಷ್ಟು ದೊಡ್ಡ ಸೀಬೆಕಾಯಿ ಕೊಟ್ರಂತ. ಅದು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದರೆ ಕೈಯಿಂದ ಕೆಳಗಡೆ ಬಿದ್ದೋಗಿದೆ. ಅದೇ ಹೋಗಿದೆಯೋ ಗೊತ್ತಿಲ್ಲ. ಆಮೇಲೆ ರಾತ್ರಿ ನಾವು ಮತ್ತೆ ಹೋಗೋಣ ಇನ್ನೊಂದು ಸತಿ ಅಂತ ಪ್ರಸಾದ ತಗೊಂಡು ಹೋಗಿದ್ವಿ. ಫ್ರೀ ಆಗಿದ್ವಿ, ಪ್ರಸಾದ ತಗೊತೀವಲ್ಲ ಬಾಬಾಕ್ಕೆ, ತಗೊಂಡು ಪೇಡ ಎಲ್ಲ ತಗೊಂಡಿದ್ವಿ ತುಂಬ. ಆಮೇಲೆ ತಗೊಂಡು ಹೋಗಿ ಅಲ್ಲಿ ಕೊಟ್ಟು ಅವರು ಇದು ಪ್ರಸಾದ ಮಾಡಿ ನಮ್ಮ ಬಾಬಾ ಹತ್ರ ಇಟ್ಟು ಕೊಟ್ಟಿದ್ದರು. ಆಮೇಲೆ ಬೆಳಗ್ಗೆ ಕಾಗಡ ಆರತಿ ಹೋಗಿದ್ವಿ. ಆವಾಗ ಅವರು ಯಾವಾಗಲೂ ಅಲೋ ಮಾಡ್ತಾರೆ, ಅವತ್ತು ಯಾಕೋ ಹ್ಯಾಂಡ್ ಬ್ಯಾಗಿಂದ ತೆಗಿಯೋಕ್ಕೆ ಹೇಳಿದರು, ಇಲ್ಲಿ ಅಲೋ ಮಾಡಲ್ಲ ಅಂತ. ಸರಿ, ನಾ ಪ್ರಸಾದ ಗಾಡಿ ಇತ್ತಲ್ಲಿ, ಒಂದು ಹೂವಿನ ಗಾಡಿ ಇರುತ್ತಲ್ವ, ಅಲ್ಲಿಟ್ಟು ಚಪ್ಪಲಿ ಅಲ್ಲಿ ಬಿಟ್ಟು ಬಂದೆ. ಆಮೇಲೆ ಆ ಹೂವು ಗಾಡಿಯವರು ಇರ್ತೀನಂತ ಹೇಳಿದರು. ಆಮೇಲೆ 7 o'clock 6:30 ಆ ಥರ ಪೂಜೆ ಮುಗಿಸ್ಕೊಂಡು ಹೋಗಿದ್ವಲ್ಲ, ಗಾಡಿ ಇಲ್ಲ, ಹೊಟ್ಟೋಗಿದೆ ಅವರು. ಆಮೇಲೆ ಬೇಜಾರಾಯಿತು, ಚಪ್ಪಲಿ ಇಲ್ಲ, ಪ್ರಸಾದನೂ ಸಿಕ್ಕಲಿಲ್ಲ. ಪ್ರಸಾದ ತಗೊಂಡು ಹೋಗಿಬಿಟ್ಟಿದ್ದಾರೆ. ಆಮೇಲೆ ನಾನು ಭಾಳ ಬೇಜಾರಾಯಿತು. 2-3 ಸತಿ ಪ್ರಸಾದ ಬಿದ್ದೋಗಿದೆ, ಈ ಸತಿ ಕೊಟ್ಟರೆ ಮತ್ತು ಇದು ಹೋಗಿಬಿಟ್ಟಿದ್ದೆಲ್ಲ ಅಂತ ನಾನು ಭಾಳನೇ ಬೇಜಾರಾಯಿತು. ಅದು ಬರ್ತಾಯಿದ್ರೆ ನನಗೇನೋ ಮನಸ್ಸಿಗೆ ಒಂಥರ ಬರ್ತಾಯಿದೆ, ಏನೋ ನಡೀತಾಯಿದೆ, ಏನೋ ಇಲ್ಲೇನೋ ಆಗ್ತಾಯಿದೆ ಅಂತ ಮುಂದೆ ಕಾಣಿಸ್ತಾಯಿತ್ತು. ಅವತ್ತು ಬೆಳಗ್ಗೆ ಆರತಿ ಆಗಿದ್ಮೇಲೆ, ಕಾಗಡಿ ಆರತಿ ಆಗಿದ್ಮೇಲೆ ಬರ್ತಾರೆ, ಪ್ರಸಾದ ನೋಡಿದ್ರೆ ಪ್ರಸಾದ ಇಲ್ಲ. ಆವಾಗ ಭಾಳ ಬೇಜಾರಾಯಿತು. ಅದು ಕಣ್ಣು ಮುಂದೆ ಆ ಥರ ಯಾಕೋ ಕಾಣಿಸ್ತಾ ಇದೆ, ಏನೋ ಪ್ರಾಬ್ಲಮ್ ಇದೆ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಅಂತ. ಆಮೇಲೆ ನಾನು ಬೇರೆ ಗಾಡಿಯವ್ರನ್ನ ಕೇಳಿ, ಇಲ್ಲಮ್ಮ ಅವ್ರು ಹೊಟ್ಟೋಗಿದ್ದಾರೆ ಅಷ್ಟೇ, ಇನ್ನು ಬರಲ್ಲ, ನಾಳೆ ಬರ್ತಾರೆ ಅಂತ. ನಾನು ಈವ್ನಿಂಗ್ ನಾವು ಹೊರಟಬೇಕಿನ್ನು. ಆಮೇಲೆ ಅಲ್ಲಿ ಬೇರೆ ಗಾಡಿಯವರು ಬೇಜಾರು ಮಾಡ್ಕೋಬೇಡಮ್ಮ ಅಂತ ಒಂದು ಯಂತ್ರ ಸಾಯಿಬಾಬಾ ಅದು ಫೋಟೋ ಕೊಟ್ಟಿದ್ದರು, ಕಾಸೂ ತೊಗೊಳ್ಳಿಲ್ಲ, ಹೂವೂ ಕೊಟ್ಟರು. ಆಮೇಲೆ ಲಕ್ಷ್ಮೀ ಟೆಂಪಲ್ ಇದೆ, ಪ್ರತಿ ಸತಿ ನಾವು ಆ ಲಕ್ಷ್ಮೀ ಟೆಂಪಲ್ಗೆ ಹೋಗ್ತೀವಿ. ಯಾಕಂದರೆ ಬಾಬಾ ಸ್ಥಾಪನೆ ಮಾಡಿರೋದು ಇದು ಅಷ್ಟಲಕ್ಷ್ಮಿ, ಇದು ಯಂತ್ರ ಬಾಬಾನೇ ಇಟ್ಟಿರೋದು ಆವಾಗ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪ್ರತಿ ಸತಿ ಲಕ್ಷ್ಮೀ ಟೆಂಪಲ್ ಹೋಗಿ ನಮಸ್ಕಾರ. ಬಾಬಾ ಹಿಂದೆನೇ ಸಾಯಿ ಕಾಂಪ್ಲೆಕ್ಸ್ ಇದೆ, ಅದು ಪಕ್ಕದಲ್ಲೇ ಬರುತ್ತೆ ಲಕ್ಷ್ಮೀ ಟೆಂಪಲ್. ತುಂಬಾ ನಾವು ಮಿಸ್ ಮಾಡಲ್ಲ. ಯಾರೋ ಹೇಳಿದರು, ಹೋಗಿರೋ ನಮ್ಮ ತಂದೆ ಆವಾಗ ಜೊತೆ ಹೋಗಿರುವಾಗ, ಆವಾಗಿಂದ ಹೋಗ್ತಾ ಇರ್ತೀವಿ. ಆಲ್ರೆಡಿ ಆಯಿತು, ಇವಾಗ 50 ಟೈಮ್ಸ್ ತನಕ ಹೋಗಿದ್ನಿ ಶಿರಡಿಗೆ. ಆಮೇಲೆ ಆ ಲಕ್ಷ್ಮೀ ಟೆಂಪಲ್ ಅದಕ್ಕೆ ಎಲ್ಲ ಗೊತ್ತಲ್ಲಿ ಏನೇನಿದೆ ಅಂತ. ಆಮೇಲೆ ಲಕ್ಷ್ಮೀ ಟೆಂಪಲ್ ಹೋಗಿದ್ವಿ. ಪೂಜಾರಿಗೆ ಹೇಳಿದ್ನಿ ಈ ಥರ ಆಯ್ತಂತ.
ಆಮೇಲೆ ಅವರು ಪ್ರಸಾದ ಹೂವು ರೆಕ್ಕೆ ಕೊಟ್ಟರು, ರೋಸಸ್, ಇದು ಕೊಡಮ್ಮ ಮನೆಗೆ ತಗೊಂಡು ಹೋಗು ಅಂತ ಹೇಳಿದರು. ಆಮೇಲೆ ನಾನು ರೋಸ್ ಕೊಟ್ಟರು. ಅಷ್ಟೇ ಪೂಜಾ ನಮಸ್ಕಾರ ಮಾಡ್ಕೊಂಡು ಬಂದೆ. ಬಂದಮೇಲೆ ಮತ್ತೆ 12 ಆರತಿ ಹೋಗೋಣ ಅಂತ ಫ್ರೆಂಡ್ಸ್ ನಾವೆಲ್ಲ ಮತ್ತೆ ಮಧ್ಯಾಹ್ನಲ್ಲಿ ಒಂದು ಸತಿ ಹೋಗಿದ್ವಿ 10 ಆವಾಗ ಬರ್ತಾಯಿದ್ದೀನಿ. ಹಿಂದೆ ಬರ್ತಾಯಿದ್ರೆ ಬಾಬಾಗೆ ನಮಸ್ಕಾರ ಮಾಡ್ತಾಯಿದ್ರೆ ನನ್ನ ಕಣ್ಮುಂಚೆ ನಮ್ಮ ಮಗಳು ಆ್ಯಕ್ಚುಲಿ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತಾಯಿದ್ಲು ಆವಾಗ 11 ಇಯರ್ಸ್ ಬ್ಯಾಕ್. ಹೈದ್ರಾಬಾದ್ನಲ್ಲಿಲ್ಲ, ಅವಳು ಇಲ್ಲಿಲ್ಲ, ಬ್ಯಾಂಗ್ಳೂರಿನಲ್ಲಿ. ಆದರೆ ಮಗಳು ಮಗ ಇಬ್ಬರಿಗೆ ಆಕ್ಸಿಡೆಂಟ್ ಆಗಿರೋ ಥರ ಕಾರ್ನಲ್ಲಿ ದೊಡ್ಡ ಆಕ್ಸಿಡೆಂಟ್ ಅಂತ ಆ ಥರ ಕಾಣಿಸ್ತಾ ಇದೆ ಕಣ್ಣು ಮುಂಚೆ. ಎಷ್ಟು ಇದು ಮಾಡಿದ್ರೂ ಕಂಟ್ರೋಲ್ ಅದು ಹೋಗ್ತಾಯಿಲ್ಲ. ಆಮೇಲೆ ನನಗೆ ಭಾಳ ಬೇಜಾರಾಯಿತು. ಪ್ರಸಾದ ಹೋಗೋಕೆ, ಈ ಥರ ಕಾಣಿಸೋಕೆ, ಈ ಥರ ಮನ್ಸಿಗೆ ಬರೋಕೆ ಏನು ಅಂತ ಎಲ್ಲರೂ ಇದ್ದಾರೆಲ್ಲ ಅವ್ರು ಬೇಜಾರು ಮಾಡ್ಕೊತಾರೆ, ಇನ್ನು ಅವ್ರಿಗೇನು ಇದಾಗುತ್ತೆ ಅಂತ ನಾನು ಸೈಲೆಂಟ್ ಒಂದು ಕಡೆ ಕೂತ್ಕೊಂಡು ಕಣ್ಣಲ್ಲಿ ಹತ್ಬಿಡ್ತಾ ಇದ್ದೀನಿ. ಯಾರು ನೋಡಿ ಯಾರು ನೋಡ್ತಾ ಇರಲಿಲ್ಲ. ಆಮೇಲೆ ಹಿಂದೆ ಬರ್ತಾಯಿದ್ರು, ಅದೇ ಕಾಣಿಸ್ತಾ ಇದೆ. ಬಾಬಾ ಯಾಕೆ ಬಾಬಾ ಈ ಥರ ಆಗ್ತಾಯಿದೆ, ನಾನು ಭಾಳ ಬೇಜಾರು, ನಿಮ್ಮ ಮಕ್ಕಳಲ್ವ ನಾವೆಲ್ಲರೂ, ಯಾಕೆ ಈ ಥರ ತವ್ರ ಮನೆ ಅಂತ ಬರ್ತೀನಿ ಇಲ್ಲಿ ರಾಜೇಶ್ವರಿ, ಬ್ಯಾಂಗ್ಳೂರಿನಲ್ಲಿ ರಾಜೇಶ್ವರಿ ಟೆಂಪಲ್ಗೆ ಅತ್ತೆ ಮನೆ, ಬ್ಯಾಂಗ್ಳೂರು ಅತ್ತೆ ಮನೆ ಅಂದ್ಕೊಂಡು ಶಿರ್ಡಿ ತವ್ರ ಮನೆ ಅಂತ ಇಟ್ಕೊಂಡು ಆ ಥರ ಅಂದ್ಕೊಂಡು ಹೋಗ್ತೀನಿ. ತವ್ರ ಮನೆಯಿಂದ ಹೋಗುವಾಗ ಸಂತೋಷವಾಗಿ ಕಲಿಸ್ಬೇಕಲ್ವ ಬಾಬಾ, ಯಾಕೆ ಬಾಬಾ ನನಗೆ ಈ ಥರ ಆಯಿತು ಪ್ರಸಾದ ಎಲ್ಲ ಅಂತ. ಅವ್ರು ಚೆನ್ನಾಗಿದ್ರೇ ನಾನು ಪದೇ ಪದೇ ಬರೋಕ್ಕಾಗುತ್ತೆ ಅಲ್ವಾ ಅಂತ ಅಂದ್ಕೊಂಡು ಬರ್ತಾಯಿದ್ದೀನಿ ಬಾಬಾ. ಆಮೇಲೆ ಆರತಿಗೆ ಮತ್ತೆ ಹೋಗೋಣ ಎಷ್ಟು ಸತಿ ಅಂದರೆ ಇನ್ನು ಹೋಗ್ತಾನೇ ಇಲ್ಲ, ಬಿಡ್ತಾ ಇಲ್ಲ ನಾನು. ಆಮೇಲೆ ಅವ್ರಿಗೇನೋ ಕೆಲವ್ರು ಬಂದರು, ಮತ್ತೆ ಎಷ್ಟು ಸತಿ ಹೋಗ್ತೀಯ ಸಾಯಿಸಿದ, ನಾನು ಮತ್ತೆ ಹೋಗಬೇಕು ಅಂತ ಮತ್ತೆ 12 ಆರತಿಗೆ ಮತ್ತೆ ಹೋಗಿ. ಆವಾಗ ಹೋಗುವಾಗ ಫ್ರೆಂಡು ಕರ್ಜಿಕಾಯಿ ಕೊಟ್ಟರು ನನಗೆ 2 ತಿನ್ನೋಗೆ. ನಾನು ಅಂದೆ ಬಾಬಾ ಕೊಟ್ಟು ತಿಂತೀನಿ, ಅಲ್ಲಿ ತಗೊಂಡು ಹೋಗ್ತೀನಿ ಅಂತ ಹೇಳಿ. ಅವರು ಅಂದರು ಸರಿ ಇನ್ನೂ 8 ಕೊಟ್ಟಿದ್ದಾರೆ ನನಗೆ, ಆ ಬಾಬಾಗೆ ತಗೊಂಡು ಹೋಗ್ತೀಯಲ್ಲ ಅಂತ. ಆಮೇಲೆ ಅಲ್ಲಿ ಕೊಟ್ಟು ಬಾಬಾಕ್ಕೆ ನಮಸ್ಕಾರ ಮಾಡ್ಕೊಂಡು ಬರ್ತಾನೆ. ಅದು ಎಷ್ಟು ಮಾಡಿದರೂ ಅದು ಕಣ್ಣು ಮುಂದೆದು ಹೋಗ್ತಾ ಇಲ್ಲ, ಬ್ಯಾಡ್ ಇದು ಒಂಥರ ಕಾಣಿಸ್ತಾ ಇದೆ, ಆಕ್ಸಿಡೆಂಟ್ ಆಗ್ತಾರೆ. ಏನು ಮಾಡಿದರೂ ಅದು ಕಣ್ಣು ಮುಂಚೆ ತೆಗಿಯೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಪ್ರಸಾದ ಕೊಟ್ಟು ಮತ್ತೆ ಅಲ್ಲಿ ವಾಪಸ್ ಕೊಟ್ಟರು, ಅದು ತಗೊಂಡು ಹೋಗಿ ಪ್ರೇ ಮಾಡ್ಕೊಂಡು ಬಂದೆ. ದ್ವಾರಕಾಮಾಯಿ ಹೋಗಿದ್ವಿ, ಚಾವಡಿನೂ ಹೋಗಿದ್ವಿ. ದ್ವಾರಕಾಮಾಯಿ ಹತ್ರ ಆ ಕರ್ಜಿಕಾಯಲ್ಲಿ ಅವ್ರು ಕೊಟ್ಟರಲ್ಲ ಅದೆಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಂಚಿದ್ನಿ, ನಾನು ಸ್ವಲ್ಪ ಇಟ್ಕೊಂಡು. ಆಮೇಲೆ ನಾಯಿ ಬಂತು ನನ್ನ ಹತ್ರ, ದೊಡ್ಡದು ಬಂದು ಬಾಯಿ ತೆಗ್ದು ಹಿಂಗೆ ಕೇಳೋ ಥರ, ಆವಾಗ ಅದಕ್ಕೂ ಕೊಟ್ಟಿದ್ನಿ. ಆಮೇಲೆ ಅಷ್ಟೊತ್ತಿನಲ್ಲಿ ಒಂದು ಹಿಂದೆಯಿಂದ ಒಬ್ಬರು ಅಜ್ಜ ಬಂದರು, ಮುಸ್ಲಿಮ್ ತುಂಬಾ ಅಜ್ಜ. ಅವರು ಕೋಲಿಟ್ಕೊಂಡು ಬಂದಿದ್ದಾರೆ. ಬಂದು ಬೇಟಿ ಅಂತ ಕರೆದಿ, ನಾನು ಹಿಂದೆಯಿಂದ ಬಂದು ಬೇಟಿ ಬಾಬಾ ಅಲ್ಲ ಅಚ್ಚ ಕರೆಗ ಅಂದರು. ಅಂದ್ಕೊಳ್ಳೆ ನನಗೂ ಬಾಬಾನೇ ಈ ಥರ ಬಂದು ಕರ್ತಾಯಿದ್ರ ದ್ವಾರಕಮ್ಮ ಹತ್ರ ಅಂತ ಖುಷಿ ಆಗೋಯ್ತು. ಹಿಂದೆ ತಿರುಗಿ ನೋಡಿದ್ನಿ, ಬಾಬಾ ಅಚ್ಚ ಕರೆಗ ಮತ್ತೆ ಅಂದರು, ಕರೆಗ ಬೇಟಿ ಅಂತ ಖುಷಿಯನ್ನ ಅಂತ ಕೈ ಸಾಚಿದ್ರು. ಅದು ಕಜ್ಜಿಕಾಯಿಗೆ ಕೈ ಈ ಥರ ಆವಾಗ ಅದು ಕೊಟ್ಟಿದ್ನಿ. ಆಮೇಲೆ ಅವರು ತಲೆ ಮೇಲೆ ಆಶೀರ್ವಾದ ಮಾಡಿ ಕೈ ಇಟ್ಟು ಹೋಗಿದ್ದೆ. ಆಮೇಲೆ ತುಂಬ ಖುಷಿ ಆಯಿತು. ಅಯ್ಯೋ ಬಾಬಾ, ನಾನು ಅಲ್ಲಿ ಹತ್ತಿದ್ನಲ್ಲ ತುಂಬ ನಿನ್ನ ಹತ್ರ, ಇವಾಗ ಹಿಂದೆನೇ ಬಂದು ನಾನು ಸಮಾಧಾನ ಮಾಡ್ತೀಯಲ್ಲ, ಅಪ್ಪ ನನ್ನ ಅಪ್ಪ ಅಂತ ಅಂದ್ಕೊಂಡೆ. ಅಪ್ಪನ ಮನೆಯಿಂದ ಹೋಗ್ತಾಯಿದ್ರೆ ಅಮ್ಮ ಅಪ್ಪ ಹಂಗೆ ಅಲ್ವಾ ಟ್ರೀಟ್ ಮಾಡೋದು, ಅದೇ ಥರ ನೀನು ನಿಮ್ಮ ಅಪ್ಪನೇ ನಮಗೆ ಅಂತ ಅಂದ್ಕೊಂಡು ನಮಗೆಲ್ರಿಗೂ, ನನಗೊಬ್ಬಳಿಗೆ ಅಲ್ಲ ಎಲ್ರಿಗೆ ತುಂಬ ಭಕ್ತಿ ಇದೆ. ಎಲ್ಲರೂ ತುಂಬ ಮಿರಾಕಲ್ಸ್ ಮೆಸೇಜಸ್ ಹೇಳ್ತಾ ಇರ್ತಾರೆ ಯೂಟ್ಯೂಬ್ನಲ್ಲಿ. ನನಗೆ ಖುಷಿ ಆಗುತ್ತೆ. ನಮ್ಗೆ ನಡೀರೋದು ನಾನು ಹೇಳ್ತಾಯಿದ್ದೀನಿ. ಇಷ್ಟು ದೊಡ್ಡ ಇನ್ಸಿಡೆಂಟ್ ಅದು ತುಂಬ ಜನಕ್ಕೆ ಭಾಳ ಭಕ್ತಿ, ನಮಗೊಬ್ಬರೇ ಅಲ್ಲ ಎಲ್ರಿಗಿನ ಭಕ್ತಿ ಬಾಬಾ ಅಂದರೆ. ಬಾಬಾ ಎಲ್ರಿಗೂ ಪ್ರೇ ಮಾಡೋಕ್ಕೆ ಹೇಳ್ತಾರೆ. ಅಮ್ಮನಿಗೂ ದುರ್ಗಮ್ಮ ಶ್ಲೋಕನೂ ನಮ್ಮ ಕನಸಿನಲ್ಲಿ ಹೇಳಿದ್ದಾರೆ, ಮಂತ್ರೋಪದೇಶ ಮಾಡಿದ್ದಾರೆ. ಈಗಲೂ ದೀಪದ ಮೇಲೆ ಕೂಡ ಯಾವಾಗಲೂ ದೀಪ ಹಚ್ತೀವಿ ಅಲ್ಲಿ ಕಂಪಲ್ಸರಿ. ನಾನು ಎಲ್ರಿಗೂ ಹೇಳ್ತೀನಿ, ದೀಪ ಹಚ್ಚಿ ಬರ್ತೀವಿ. ಗಾರ್ಡನ್ ಇದೆಯಲ್ಲ, ಗಾರ್ಡನ್ನಲ್ಲಿ, ಯಾಕಂದರೆ ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಗೊತ್ತಾಗುತ್ತಲ್ವ ಅಂತ ಹೇಳ್ತಾನೆ. ಕಂಪಲ್ಸರಿ ಇಲ್ಲ, ಅವ್ರವ್ರ ಇಷ್ಟ. ಬಾಬಾಗೆ ದೀಪ ಅಂತ ಪ್ರತಿ ಸತಿ 2 ದೀಪ ಅಷ್ಟೇ, ಜಾಸ್ತಿ ಏನು ಹಚ್ಚಲ್ಲ. ಬ್ಯಾಗ್ನಲ್ಲಿ ಇಷ್ಟು ಬಾಟಿಲ್ನಲ್ಲಿ ಆಯಿಲೆಲ್ಲ ತಗೊಂಡು ಹೋಗಿ
ಹಚ್ಚಿ ಬರ್ತೀನಿ. ದೀಪಂದು ಶ್ಲೋಕ ಹೇಳಿದ್ದಾರೆ ಕನಸಿನಲ್ಲಿ, ಮತ್ತು ಅಮ್ಮಂದು ಚಾಮುಂಡೇಶ್ವರದಿನೂ 2 ಹೇಳಿದ್ದಾರೆ. ಆ ಥರ ಬಾಬಾನೇ ಅಡ್ವೈಸ್ ಮಾಡ್ತಾರೆ, ಎಲ್ಲ ದೇವ್ರನ್ನೇ ಪ್ರೇ ಮಾಡಿ ಅಂತ. ನಾನೊಬ್ಬರಿಗೆ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಬಾಬಾ ಗೋವಿಂದ ಗೋವಿಂದ ಅಂತ ಕೂಡ ಹೇಳ್ತಾರಲ್ಲ ಪೂಜಾರಿಗಳೆಲ್ಲ ಡೈಲಿ. ಆಮೇಲೆ ಅಲ್ಲ ಏಸು ಎಲ್ಲನೇ ನೆನೆಸ್ಕೊ. ಆಮೇಲೆ ಯೂನಿವರ್ಸ್ನಿ ಭಾಳ ಪ್ರೇ ಮಾಡಿ ಬಾಬಾನೇ ಅಂತಾರೆ. ವಿಶ್ವಂ ವಿಷ್ಣುವ ಷಟ್ಕಾರ ಭೂತ ಭವ್ಯ ಭವತ್ ಪ್ರಭು. ವಿಶ್ವ ಈ ಕಾಲದಲ್ಲಿ ಯೂನಿವರ್ಸ್ಗೆ ಜಾಸ್ತಿ ಜನನು ಇದು ಯೂಟ್ಯೂಬ್ನಲ್ಲಿ ಹೇಳ್ತಾರಲ್ವ ಬಾಬಾ ಈ ವಿಶ್ವಂದು ಮಿರಾಕಲ್ಸ್ ಎಲ್ಲ, ಅದನ್ನು ಹೇಳ್ಕೊತೀನಿ ಡೈಲಿ. ಥ್ಯಾಂಕ್ ಯು ಅಂತ ಗಾಡ್ಗೆ ಅದು ಥ್ಯಾಂಕ್ ಯು ವರ್ಡ್ ಡೈಲಿ ಹೇಳಿ ತುಂಬ ಒಳ್ಳೆಯದು. ಥ್ಯಾಂಕ್ ಯು, ಧನ್ಯವಾದಾలు, ಕೃತಜ್ಞತೆಲ್ಲ ಅಂತ ಬಾಬಾಗೆ ಅಷ್ಟೇ, ಯೂನಿವರ್ಸ್ಗೆ ಅಷ್ಟೇ, ಪ್ರಕೃತಿ ಮಾತಕ್ಕೆ ಅಷ್ಟೇ. ಅದಕ್ಕೆ ನನ್ನ ಚಾನಲ್ಗೆ ಸಾಯಿ ಪ್ರಕೃತಿ ಜೀವನ ಅಂತ ಇಟ್ಟಿದ್ದು ನನ್ನ ಮತ. ಅದು ಆಮೇಲೆ ಈ ಥರ ಆಯಿತು. ಅವ್ರು ಕೊಟ್ಟಿದ್ರು, ಅವರು ಅಲ್ಲ ಕರೆಗ ಅಂದ್ರೆ. ಆಮೇಲೆ ನಾವು ಟ್ರೈನ್ ಇದು ಬಂದುಬಿಟ್ಟು ಸ್ಟೇಷನ್ಗೆ ವಾಪಸ್ ಬರೋಣ ನಾವಿಬ್ಬರೇ, ಅವರೆಲ್ಲ ಅಲ್ಲೇ ಇದ್ದರು. ಆಮೇಲೆ ನಾವು ರೈಲ್ನಲ್ಲಿ ಕೂತ್ಕೊಂಡಿದ್ವಿ ಟ್ರೈನಲ್ಲಿ. ಆಮೇಲೆ ನಾನು ನಿದ್ರೆ ಬರ್ತಾಯಿಲ್ಲ, ತಿರುಗಿ ಬೇಜಾರಾಗ್ತಾಯಿದೆ ನನಗೆ. ಆಮೇಲೆ ನಮ್ಮ ಫ್ರೆಂಡ್ ಬುಕ್ ಓದ್ತಾ ಇದ್ದಾರೆ ಸಚ್ಚರಿತ್ರ. ನಾನು ಸೀಟ್ ಇದೆ ಬರ್ತಿದ್ರು ನೀನು ಮಲ್ಕೊಂಡು ಕೂತ್ಕೊಂಡಿದ್ದೀನಿ, ಹಾಗೇ ನಿದ್ರೆ ಮಾಡ್ತೀನಿ. 11 11:30 ಆಗೋಯ್ತು. ಆವಾಗ ಒಬ್ಬರು ಅಜ್ಜ ಬಂದರು ಎದುರುಗಡೆ ಬೇರೆ ಸೀಟಿಂದ ಎಲ್ಲೋ ಅಲ್ಲಿಂದ ಬಂದು ನಮಗೆ ಬೇರೆ ಕಡೆ ಇದ್ದರು. ಅವ್ರು ಬಂದು ಅಮ್ಮ ಅಂತ ಅಂದರು. ಎತ್ತಿ ನೋಡಿದರೆ ಒಂದು ಕರ್ಜಿಕಾಯಿ ನಾನು ಹೇಗೆ ಕೊಟ್ಟಿದ್ನೋ ಅಲ್ಲಿ ಅದೇ ಥರ ಕರ್ಜಿಕಾಯಿ ನನಗೆ ಅವ್ರು ಕೊಟ್ಟರು. ಖುಷಿ ಆಯಿತು. ಆಮೇಲೆ ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದು ನಾನು ಮನೆಗೆ ಒಂದು ಸ್ವಲ್ಪ ತಗೊಂಡು ಬಂದು ನಾನು ತಿಂದೆ. ಆಮೇಲೆ ಎಷ್ಟು ಖುಷಿ ಆಯಿತು. ಅವರು ಇಷ್ಟು ನಿದ್ದೆನಲ್ಲಿ ಎಲ್ಲಿಂದನೋ ಬಂದು ಕೊಟ್ಟಿದ್ದರು. ನಮ್ಮ ಸೀಟ್ ಹತ್ರ ಇಲ್ಲೇ ಇಲ್ಲ, ಎಲ್ಲೋಯಿಂದ ಬಂದು ಕೊಟ್ಟಿದ್ದಾರೆ. ಅವಾಗ ಖುಷಿ ಆಗೋಯಿತು. ಏನು ಇಷ್ಟೊಂದು ಪ್ರಸಾದ ಹೋಗಿದೆಯಂದರೆ ಬಾಬಾನ ಬೇಡ್ಕೊಂಡು ಇಷ್ಟೊಂದು ಪ್ರಸಾದ ಸಿಗ್ತಾ ಇದೆಯಲ್ಲ ಅಂತ ಪ್ಲಸ್ ಆಶೀರ್ವಾದಗಳು ಅಷ್ಟೇ. ಅವರು ಅಷ್ಟೇ ಕೊಟ್ಟು ಹೀಗೆ ಅಂದ್ಬಿಟ್ಟು ಹೋಗಿದ್ದಾರೆ ಕೈಗೆ. ಆಮೇಲೆ ಎಷ್ಟು ಖುಷಿ ಆಯಿತು. ಆಮೇಲೆ ನೆಕ್ಸ್ಟ್ ಕರ್ನಾಟಕ ಎಕ್ಸ್ಪ್ರೆಸ್ 1:30ಗೆ ಬರೋದು. ಅವತ್ತು ತುಂಬ ಲೇಟ್ ಆಯಿತು, 4:30 ಆಗೋಯಿತು ಮನೆಗೆ ಬರೋಷ್ಟಕ್ಕೆ. ಆಮೇಲೆ ಮನೆಗೆ ಬಂದಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ಅವ್ರು ಹೇಗಿದ್ದಾರೋ ಏನೋ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದ್ನಿ, ಈ ಥರ ಬಂದಿದ್ವಿ ಅಂತ. ಏನೂ ಹೇಳಿಲ್ಲ. ಆಮೇಲೆ ನಾವು ಈಗ ಹೊರಡ್ತೀವಿ 5:30ಗೆ ಅಂತ ಅವ್ರು ಹೇಳಿದ್ದಾರೆ. ಬರ್ತಾಯಿದ್ದು ಕುಮ್ಮಳಗೂಡಿನಲ್ಲಿ ನಾವು ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ಫ್ಯಾಕ್ಟ್ರಿಯಿಂದ ಬರ್ತಾಯಿದ್ರೆ ಕುಮ್ಮಳಗೂಡು ರೈಲ್ವೆ ಟ್ರ್ಯಾಕ್ ಇದೆ. ನಾವು ಬಸ್ ರಾಜರಾಜೇಶ್ವರಿ ನಗರ ಇರೋದು, ಅಲ್ಲಿ ಬರೋಕ್ಕೆ ರೈಲ್ವೆ ಟ್ರ್ಯಾಕ್ನ ದಾಟ್ಕೊಂಡು ಬರಬೇಕು. ಆವತ್ತು ಟ್ರ್ಯಾಕ್ ಸೆಕ್ಯೂರಿಟಿ ಗೇಟ್ ಹಾಕೋಕ್ಕೆ ಆಗಲಿಲ್ಲ, ಮಿಷಿನ್ ವರ್ಕ್ ಆಗ್ತಾಯಿಲ್ಲ ಅಂತ. ಅವರು ಏನು ಟ್ರೈನ್ ಇಲ್ವಲ್ಲ ಅಂತ ಫಾಸ್ಟಾಗಿ ಬಂದುಬಿಡ್ತಾಯಿದ್ದು, ಹೋಗಿಬಿಡೋಣ ಬೇಗ ಫಾಸ್ಟಾಗಿ, ಏನು ಇಲ್ವಲ್ಲ ಅಂತ ಅಂದ್ಕೊಂಡು ನೋಡಿದ್ದೆ. ಮೈಸೂರು ಎಕ್ಸ್ಪ್ರೆಸ್ ಫಾಸ್ಟಾಗಿ ಬರ್ತಾಯಿದ್ದು, 10 ಕೌಂಟ್ ಮಾಡಿ ಅಷ್ಟು ಡಿಸ್ಟೆನ್ಸ್ ಮಾತ್ರ ಇತ್ತು ಆವಾಗ ಅಂತ ಅವ್ರು ಹೇಳಿರೋದು. ಆಮೇಲೆ ಅಷ್ಟು ಡಿಸ್ಟೆನ್ಸ್ನಲ್ಲಿ ಇದ್ದಂತ. ಆಮೇಲೆ ನಮ್ಮ ಮಗ ಅವ್ರ ಅಪ್ಪನಿಗೆ ಹೇಳಿದ್ದಾನೆ, ಪಾಪ ನೀನು ಆ ಕಡೆ ಜಂಪ್ ಮಾಡಿಬಿಡು, ನಾನು ಈ ಕಡೆ ಜಂಪ್ ಮಾಡಿ ಕಾಲು ಕೈ ಏನಾಗಿ ಪರವಾಗಿಲ್ಲ, ನಮ್ಮ ಸೇಫ್ ಆಗಿರ್ತೀವಲ್ಲ ಅಟ್ಲೀಸ್ಟ್ ಅಂತ ಅಂದ್ಕೊಂಡು ಹೇಳಿದ್ದಾನಂತ. ಅಷ್ಟೊತ್ತಿಗೆ ಅದು ಸಡನ್ನಾಗಿ ನಿಲ್ತೋಗಿದೆ, ಆ ಟ್ರೈನಲ್ಲಿ ಸ್ಟಾಪ್ ಆಗೋಯ್ತು. ಆಮೇಲೆ ನಿಜವಾಗ್ಲೂ ಅದು ಆಶ್ಚರ್ಯ, ತುಂಬಾ ಆಶ್ಚರ್ಯ, ದೊಡ್ಡ ಮಿರಾಕಲ್. ಆಮೇಲೆ ಇವರು ಬೇಗ ಸಡನ್ ಇವ್ರಿಗೆ ಸ್ಟನ್ ಆಗೋಗಿದ್ರು, ಏನು ಅಲ್ಲಿ ಸ್ಟಾಪ್ ಆಗೋದು ಟ್ರೈನ್ ಅಂತ. ಆಮೇಲೆ ಬಂದುಬಿಟ್ಟಿದ್ದಾರೆ ಮನೆಗೆ ಬಂದು, ಮಮ್ಮಿ ಇಷ್ಟು ದೊಡ್ಡ ನಾನು ಏನೂ ಹೇಳಿಲ್ಲ, ಹಿಂಗೆ ನಡೆದಿದೆ ಏನೂ ಹೇಳಿಲ್ಲ ಅವ್ರಿಗೆ. ಆಮೇಲೆ ಅವನೇ ಹೇಳಿದ್ದ, ಮಮ್ಮಿ ಅಂತ ಕಿರ್ಚ್ಕೊಂಡು ಬಂದಿದ್ದ ಒಳಗಡೆಗೆ. ಏನಮ್ಮ ಅಂದರೆ, ನಮ್ಮ ಮಮ್ಮಿ ದೊಡ್ಡ ಮಿರಾಕಲ್, ನಾವು ಅಲ್ಲಿ ಸೇಫಾಗಿ ಬಂದಿದ್ವಿ ಮಮ್ಮಿ, ಹೋಗಬೇಕಾಯ್ತು, ಅಷ್ಟು ಮಿರಾಕಲ್ ನಡೆದಿದೆ ಅಂತ ಹೇಳಿ. ಈ ಥರ ಟ್ರೈನ್ ಬಂದಿದೆ, ಸ್ಟಾಪ್ ಆಗೋದು ತುಂಬಾ ಆಶ್ಚರ್ಯ ಅದಲ್ಲ. ಎಲ್ಲರೂ ಫ್ಯಾಕ್ಟ್ರಿ ನೆಕ್ಸ್ಟ್ ಡೇ ಹೋಗಿರುವಾಗ ಅಕ್ಕಪಕ್ಕದ ಫ್ಯಾಕ್ಟ್ರಿ ಅವರು ಕೇಳ್ತಾಯಿದ್ರಂತ, ನಿನ್ನೆ ಹೇಗಾಯ್ತಲ್ಲ, ತುಂಬಾ ಮಿರಾಕಲ್ ನಡೆದಿದೆ, ನಿಜವಾಗ ನಮ್ಗೆ ಎಲ್ರಿಗೂ ಭಯ ಆಯ್ತಂತ. ಆ ಥರ ಆಯಿತು. ಆಮೇಲೆ ನಿಧಾನಕ್ಕೆ ರಾತ್ರಿ ಹೇಳಿದ್ದೆ, ತಕ್ಷಣ ಕೂಡ ಅವರಿಗೆ ಹೇಳಲಿಲ್ಲ. ಆಮೇಲೆ ಖುಷಿ ಆಯಿತು.
ಬಾಬಾ ಅಂತ ಮತ್ಬಿಟ್ಟಿನಿ ಆ ಪೂಜೆ ರೂಮ್ಗೆ ಹೋಗಿ. ಇಷ್ಟು ದೊಡ್ಡ ಮಿರಾಕಲ್ ನನಗೂ ಮುಂಚೆನೇ ಗೊತ್ತಾಗ್ತಾ ಇರುತ್ತೆ ತುಂಬ ಕನಸಿನಲ್ಲಿ. ಇವ್ರಿಗೆ ನಮ್ಮನೆಯವ್ರಿಗೂ ಹೇಳ್ತೀನಿ, ಏನು ಗುಡ್ ನ್ಯೂಸೂ ಗೊತ್ತಾಗುತ್ತೆ, ಏನನ್ನು ಬ್ಯಾಡ್ ಏನನ್ನು ಆಗಬೇಕಾದ್ರೂ ನಮ್ಮ ಎಲ್ಲರೂ ಯಾರನ್ನು ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಬಗ್ಗೆನೂ ಗೊತ್ತಾಗುತ್ತೆ. ಆಮೇಲೆ ನಮ್ಮದು ಗೊತ್ತಾಗುತ್ತೆ. ಆಮೇಲೆ ನಮ್ಮ ಮನೇಲಿ ಮಾತ್ರ ಹೇಳಿಬಿಡ್ತೀನಿ, ಈ ಥರ ಬಂದಿದೆ ಜೋಪಾನ ವಗೇರೆ ತುಂಬ ಪ್ರಿಕಾಷನ್ ತೊಗೊತೀವಿ. ಅದಕ್ಕೆ ಬಗ್ಗೆ ಎಷ್ಟು 10 ಸತಿ ಜೋಪಾನ ಅಂತ ಹೇಳಿ ಅದು ನಡೆಯುತ್ತೆ, ಆದರೆ ಸ್ವಲ್ಪನಲ್ಲಿ ಹೋಗುತ್ತೆ, ಆ ಥರ ಆಗುತ್ತೆ. ಆದರೆ ಬೇರೆ ಔಟ್ಸೈಡ್ ಯಾರಿಗೇನು ಫ್ರೆಂಡ್ಸ್ ಕೇಳಿದ್ರು ಅವ್ರು ಏನು ಅಂದ್ಕೊತಾರೋ, ಯಾಕೆ ಸುಧಾ ಈ ಥರ ಹೇಳ್ತಾರೆ ಅಂತ, ಸಾಯಿ ಸುಧಾ ಯಾಕೆ ಈ ಥರ ಅಂತಾರೆ ಅಂತ ಅಂದ್ಕೊತಾರಂತ ಭಯ ಆಗುತ್ತೆ ನನಗೆ. ಆಮೇಲೆ ಯಾವಾಗೋ ಕ್ಲೋಸ್ ಫ್ರೆಂಡ್ಸ್ ಪರವಾಗಿಲ್ಲ ನಮಗೂ ಹೇಳು, ನಾವು ಸ್ವಲ್ಪ ಪ್ರಿಕಾಷನ್ ತಗೊಂಡು ದೇವತ್ರ ಹೋಗಿ ಪೂಜೆ ಮಾಡಿಸ್ಕೊಂಡೆಲ್ಲ ನಮ್ಮ ಸಿಸ್ಟರ್ಸ್ ಅವರೂ ಹಾಗೆ ಹೇಳ್ತಾರೆ, ಪರವಾಗಿ ಹೇಳು, ನಾವು ಸ್ವಲ್ಪ ಪ್ರಿಕಾಷನ್ ತಗೊತೀವಲ್ಲ ಅಂತ ಹೇಳ್ತಾರೆ ಕೆಲವು. ಇದನ್ನು ಅನ್మాట ಆವತ್ತು ನಡೆದಿರೋದು. ತುಂಬಾ ಮಿರಾಕಲ್ಸ್ ನಡೆದಿದೆ ಲೈಫ್ನಲ್ಲಿ. ಆಮೇಲೆ ಅವರೆಲ್ಲ ಸುಬ್ರಹ್ಮಣ್ಯನೂ ಅಷ್ಟೇ, ರಾಜೇಶ್ವರಮ್ಮದು, ಪ್ರತಿಯೊಬ್ಬ ಎಲ್ಲ ದೇವರು ಒಂದೇ, ನಾವು ಇಟ್ಕೊಂಡಿದ್ವಿ ಅಷ್ಟೇ ಹೆಸರುಗಳು. ಬಾಬಾ ಹೇಳೋದೆಲ್ಲ ದೇವರನ್ನ ಪೂಜೆ ಮಾಡಿ ಅಂತ ಹೇಳ್ತಾರೆ. ಈವನ್ ನಾನು ಏಸುನಿ ಡೈಲಿ ಮಾರ್ನಿಂಗ್ ಅಲ್ಲ ಏಸು, ಆಮೇಲೆ ಎಲ್ಲ ಪ್ರಕೃತಿಗೆ, ವಿಶ್ವಾಂಸ್ಗೆ ಎಲ್ಲರಿಗೆ ನೆನೆಸ್ಕೊತೀನಿ, ನಮ್ಮ ದೇವರಿಗೆ ಎಲ್ಲರೂ ಒಂದೇ, ನಾವು ಇಟ್ಕೊಂಡಿರೋದು ಅಷ್ಟೇ. ಇದು ನಮ್ಮ ನಡೆದಿರೋದು ದೊಡ್ಡ ಮಿರಾಕಲ್. ನನಗೆ ಏನನ್ನ ಈ ಥರ ಮಿರಾಕಲ್ಸ್ ಬಂದರೆ ಹೇಳಬೇಕಾದ್ರೆ ತುಂಬ ಖುಷಿಯಾಗಿ, ಇನ್ನು ಬೇರೆ ಮಾತಿರಲ್ಲ ಫ್ರೆಂಡ್ಸ್ ಜೊತೆ ಇದೇ ಥರ ಹೇಳ್ಕೊಳೋದು, ಖುಷಿಯಾಗೇ ಇರ್ತೀವಿ. ಆಮೇಲೆ ದೇವ್ರ ಮೇಲೆ ಹಾಡು ಹೇಳೋದು ಇದು ಸಾಯಿಬಾಬಾ ಮೇಲೆ ಯಾವ ದೇವ್ರದನ್ನು ಹಾಡುಗಳು ನಾನೇ ಇದು ಮಾಡ್ಕೊಂಡು ಹಾಡ್ತಾ ಇರ್ತೀನಿ ಓನಾಗಿ. ಇಷ್ಟ ಅಷ್ಟೇ. ಲೈಫ್ನಲ್ಲಿ ಏನು 4 ದಿವಸ ಬಂದಿದ್ವಿ ಅಷ್ಟೇ, ಜಸ್ಟ್ ನಾಟಕ ಮಾಡೋಕ್ಕೆ ಬಂದಿದ್ವಿ, ಡ್ರಾಮಾ, ಲೈಫ್ ಇಸ್ ಎ ಗೇಮ್ ಡ್ರಾಮಾ ಅಂತ ಅಷ್ಟೇ ಅಲ್ವಾ. ಅದಕ್ಕೋಸ್ಕರ ಇರೋ ದಿವಸ ಚೆನ್ನಾಗಿರೋಣ, ಹ್ಯಾಪಿಯಾಗಿರೋಣ. ಇನ್ನು ಬೇರೆ ಮಾತುಗಳು ಬೇಡ, ಬೇರೆದೇ ಬೇಡ, ಯಾವುದು ಫ್ರೆಂಡ್ಲಿ ಆಗಿರೋದು, ಈ ಥರ ಹೇಳ್ಕೊಳೋದು. ಎಲ್ಲರೂ ಮನೆಯಲ್ಲೂ ಅಷ್ಟೇ ಈ ಥರ ಬಂದಿದ್ದು, ಈ ಥರ ಬೆಳಗ್ಗೆ ನಮ್ಮ